ಯಾದಗಿರಿ ಜಿಲ್ಲೆಯಲ್ಲಿ 2 ಡೆಂಗ್ಯೂ ಕೇಸ್ ಪತ್ತೆ ಹಿನ್ನೆಲೆಯಲ್ಲಿ ಫುಲ್ ಅಲರ್ಟ್ ಆಗಿದೆ ಆರೋಗ್ಯ ಇಲಾಖೆ. ನಗರಸಭೆ ಮತ್ತು ಯಾದಗಿರಿಯಲ್ಲಿ ಲಾರ್ವಾ ಸರ್ವೆಗೆ ಕೂಡ ಇಲಾಖೆ ಮುಂದಾಗ್ತಾ ಇದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಲಾರ್ವಾ ಸರ್ವೆಗೆ ಇಲಾಖೆ ಸಿದ್ಧತೆಯನ್ನು ನಡೆಸ್ತಾ ಇದೆ. ಯಾದಗಿರಿ ಜಿಲ್ಲೆಯಲ್ಲೂ ಕೂಡ 2 ಡೆಂಗ್ಯೂ ಕೇಸ್ ಪತ್ತೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಫುಲ್ ಅಲರ್ಟ್ ಆಗಿದೆ ಆರೋಗ್ಯ ಇಲಾಖೆ. ಮುಂಚೆಯೇ ಅಲರ್ಟ್ ಆಗಿದ್ರೆ ಮೋಸ್ಟ್ಲಿ ಈ ರೀತಿಯಾದಂತಹ ಸಾವು ನೋವುಗಳು ಕಡಿಮೆ ಆಗ್ತಾ ಇತ್ತು. ಯಾದಗಿರಿಯಲ್ಲಿ ಲಾರ್ವಾ ಸರ್ವೆಗೆ ಇಲಾಖೆ ಮುಂದಾಗಿರುವಂತದ್ದು. ಗ್ರಾಮೀಣ ಪ್ರದೇಶಗಳಲ್ಲಿ ಲಾರ್ವಾ ಸರ್ವೆಗೆ ಇಲಾಖೆ ಸಿದ್ಧತೆಯನ್ನ ನಡೆಸ್ತಾ ಇದೆ. ಸೊಳ್ಳೆಗಳ ಉತ್ಪತ್ತಿ ತಾಣಗಳ ಸರ್ವೆ ಮಾಡ್ತಾ ಇದೆ ಇಲಾಖೆ. ಸೊಳ್ಳೆಗಳ ನಿಯಂತ್ರಣ ಮಾಡೋದಕ್ಕೆ ಕೂಡ ಮುಂದಾಗ್ತಾ ಇದೆ. ಸೊಳ್ಳೆಗಳನ್ನ ನಿಯಂತ್ರಣ ಮಾಡಲಿಲ್ಲ ಅಂತಂದ್ರೆ ಕೇಸ್ಗಳು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ನಗರಸಭೆ ವಿವಿಧ ಬಡಾವಣೆಗಳಲ್ಲಿ ಸೊಳ್ಳೆಗಳ ಔಷಧಿಗಳ ಸಿಂಪಡಣೆಯನ್ನ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಈಗ ಮಳೆಗಾಲ ಹೆಚ್ಚಾಗಿರೋದ್ರಿಂದಾಗಿ ನಿಂತಲ್ಲೇ ನೀರು ನಿಂತಿರುತ್ತೆ. ಹಾಗಾಗಿ ಎಲ್ಲಿ ಕೊಳಚೆ ಪ್ರದೇಶಗಳು ಇರುತ್ತೋ ಅಲ್ಲಿ ಸೊಳ್ಳೆಗಳು ಉತ್ಪತ್ತಿಯಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಅಲ್ಲೆಲ್ಲ ಸಿಂಪಡಿಸುವಂತ ಔಷಧಿಗಳನ್ನ ಸಿಂಪಡಿಸುವಂತಹ ಒಂದು ಕೆಲಸ ನಡೀತಾ ಇದೆ. ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲ ಕಡೆ ಅಲ್ಲಿ ಇಲ್ಲಿ ಸ್ವಲ್ಪ ಮಳೆ ನೀರು ನಿಲ್ಲುವಂಥ ಇದು ಆಗ್ತಾ ಇದೆ. ಆದ್ದರಿಂದ ನಾವು ಎಲ್ಲ ಥರದ ಡ್ರೈನ್ಗಳಲ್ಲಿ ಇರೋದಂಥ ಎಲ್ಲ ಸ್ವಚ್ಛತೆ ಎಲ್ಲ ನಾವು ಆಗಲೇ ಮಾಡ್ಕೊಂಡಿದ್ದೀವಿ. ಮುನ್ನೆಚ್ಚರಿಕೆಯಾಗಿ ನಾವು ಈಗಾಗಲೇ ಫಾಗಿಂಗನ್ನು ಸ್ಟಾರ್ಟ್ ಮಾಡಿದ್ದೀವಿ ಇವತ್ತಿಂದ. ಅದಾದಮೇಲೆ ನಮಗೆ ಥಿಮೋಫೇಸ್ ಅನ್ನೋ ಒಂದು ಕೆಮಿಕಲನ್ನು ನಾವು ಎಲ್ಲ ಗಟ್ಟರ್ಗಳಲ್ಲೆಲ್ಲ ಹಾಕಿ ಇಲ್ಲಿ ಮಾಸ್ಕಿಟೋ ಲಾರ್ವಾಗಳ ಫಾರ್ಮ್ ಆಗಲಾರ್ದಂಗೆ ಮುನ್ನೆಚ್ಚರಿಕೆಗಳನ್ನು ನಾವು ತೊಗೊತಾ ಇದ್ದೀವಿ. ಅದರ ಜೊತೆಗೆ ಎಲ್ಲೆಲ್ಲಿ ಜಾಸ್ತಿ ಸ್ಲಮ್ ಏರಿಯಾಸ್ ಇದೆ, ಅದಾದಮೇಲೆ ಮಕ್ಕಳು ಅಡ್ಡಾಡುವಂಥ ಏರಿಯಾಗಳಲ್ಲಿದೆ, ಶಾಲೆ ಆಗ್ಬೋದು, ಅಂಗನವಾಡಿ ಆಗಿರ್ಬೋದು, ಅಲ್ಲಿ ಜಾಸ್ತಿ ಫೋಕಸ್ ಮಾಡೋದಕ್ಕೆ ನಾವು ಈಗಾಗಲೇ ಎಲ್ಲ ನಮ್ಮ ಸೂಪರ್ವೈಸರ್ಸು ಮತ್ತು ಸ್ಯಾನಿಟರಿ ಇನ್ಸ್ಪೆಕ್ಟರ್ಗಳಿಗೆ ಸೂಚನೆ ಕೊಟ್ಟಿದ್ದೀವಿ. ಅದಾದಮೇಲೆ ಎಲ್ಲವಕ್ಕೂ ಬ್ಲೀಚಿಂಗ್ ಪೌಡರ್ ಹಾಕಿ ಎಲ್ಲ ಕ್ಲೀನಾಗಿ ಸ್ಯಾನಿಟೇಷನ್ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಬೇಕು. ಯಾದಗಿರಿ ಜಿಲ್ಲೆಯಲ್ಲಿ 2 ಡೆಂಗ್ಯೂ ಕೇಸ್ ಪತ್ತೆ ಹಿನ್ನೆಲೆಯಲ್ಲಿ ಫುಲ್ ಅಲರ್ಟ್ ಆಗಿದೆ ಆರೋಗ್ಯ ಇಲಾಖೆ. ನಗರಸಭೆ ಮತ್ತು ಯಾದಗಿರಿಯಲ್ಲಿ ಲಾರ್ವಾ ಸರ್ವೆಗೆ ಕೂಡ ಇಲಾಖೆ ಮುಂದಾಗ್ತಾ ಇದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಲಾರ್ವಾ ಸರ್ವೆಗೆ ಇಲಾಖೆ ಸಿದ್ಧತೆಯನ್ನು ನಡೆಸ್ತಾ ಇದೆ. ಯಾದಗಿರಿ ಜಿಲ್ಲೆಯಲ್ಲೂ ಕೂಡ 2 ಡೆಂಗ್ಯೂ ಕೇಸ್ ಪತ್ತೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಫುಲ್ ಅಲರ್ಟ್ ಆಗಿದೆ ಆರೋಗ್ಯ ಇಲಾಖೆ. ಮುಂಚೆಯೇ ಅಲರ್ಟ್ ಆಗಿದ್ರೆ ಮೋಸ್ಟ್ಲಿ ಈ ರೀತಿಯಾದಂತಹ ಸಾವು ನೋವುಗಳು ಕಡಿಮೆ ಆಗ್ತಾ ಇತ್ತು. ಯಾದಗಿರಿಯಲ್ಲಿ ಲಾರ್ವಾ ಸರ್ವೆಗೆ ಇಲಾಖೆ ಮುಂದಾಗಿರುವಂತದ್ದು. ಗ್ರಾಮೀಣ ಪ್ರದೇಶಗಳಲ್ಲಿ ಲಾರ್ವಾ ಸರ್ವೆಗೆ ಇಲಾಖೆ ಸಿದ್ಧತೆಯನ್ನ ನಡೆಸ್ತಾ ಇದೆ. ಸೊಳ್ಳೆಗಳ ಉತ್ಪತ್ತಿ ತಾಣಗಳ ಸರ್ವೆ ಮಾಡ್ತಾ ಇದೆ ಇಲಾಖೆ. ಸೊಳ್ಳೆಗಳ ನಿಯಂತ್ರಣ ಮಾಡೋದಕ್ಕೆ ಕೂಡ ಮುಂದಾಗ್ತಾ ಇದೆ. ಸೊಳ್ಳೆಗಳನ್ನ ನಿಯಂತ್ರಣ ಮಾಡಲಿಲ್ಲ ಅಂತಂದ್ರೆ ಕೇಸ್ಗಳು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ನಗರಸಭೆ ವಿವಿಧ ಬಡಾವಣೆಗಳಲ್ಲಿ ಸೊಳ್ಳೆಗಳ ಔಷಧಿಗಳ ಸಿಂಪಡಣೆಯನ್ನ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಈಗ ಮಳೆಗಾಲ ಹೆಚ್ಚಾಗಿರೋದ್ರಿಂದಾಗಿ ನಿಂತಲ್ಲೇ ನೀರು ನಿಂತಿರುತ್ತೆ. ಹಾಗಾಗಿ ಎಲ್ಲಿ ಕೊಳಚೆ ಪ್ರದೇಶಗಳು ಇರುತ್ತೋ ಅಲ್ಲಿ ಸೊಳ್ಳೆಗಳು ಉತ್ಪತ್ತಿಯಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಅಲ್ಲೆಲ್ಲ ಸಿಂಪಡಿಸುವಂತ ಔಷಧಿಗಳನ್ನ ಸಿಂಪಡಿಸುವಂತಹ ಒಂದು ಕೆಲಸ ನಡೀತಾ ಇದೆ. ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲ ಕಡೆ ಅಲ್ಲಿ ಇಲ್ಲಿ ಸ್ವಲ್ಪ ಮಳೆ ನೀರು ನಿಲ್ಲುವಂಥ ಇದು ಆಗ್ತಾ ಇದೆ. ಆದ್ದರಿಂದ ನಾವು ಎಲ್ಲ ಥರದ ಡ್ರೈನ್ಗಳಲ್ಲಿ ಇರೋದಂಥ ಎಲ್ಲ ಸ್ವಚ್ಛತೆ ಎಲ್ಲ ನಾವು ಆಗಲೇ ಮಾಡ್ಕೊಂಡಿದ್ದೀವಿ. ಮುನ್ನೆಚ್ಚರಿಕೆಯಾಗಿ ನಾವು ಈಗಾಗಲೇ ಫಾಗಿಂಗನ್ನು ಸ್ಟಾರ್ಟ್ ಮಾಡಿದ್ದೀವಿ ಇವತ್ತಿಂದ. ಅದಾದಮೇಲೆ ನಮಗೆ ಥಿಮೋಫೇಸ್ ಅನ್ನೋ ಒಂದು ಕೆಮಿಕಲನ್ನು ನಾವು ಎಲ್ಲ ಗಟ್ಟರ್ಗಳಲ್ಲೆಲ್ಲ ಹಾಕಿ ಇಲ್ಲಿ ಮಾಸ್ಕಿಟೋ ಲಾರ್ವಾಗಳ ಫಾರ್ಮ್ ಆಗಲಾರ್ದಂಗೆ ಮುನ್ನೆಚ್ಚರಿಕೆಗಳನ್ನು ನಾವು ತೊಗೊತಾ ಇದ್ದೀವಿ. ಅದರ ಜೊತೆಗೆ ಎಲ್ಲೆಲ್ಲಿ ಜಾಸ್ತಿ ಸ್ಲಮ್ ಏರಿಯಾಸ್ ಇದೆ, ಅದಾದಮೇಲೆ ಮಕ್ಕಳು ಅಡ್ಡಾಡುವಂಥ ಏರಿಯಾಗಳಲ್ಲಿದೆ, ಶಾಲೆ ಆಗ್ಬೋದು, ಅಂಗನವಾಡಿ ಆಗಿರ್ಬೋದು, ಅಲ್ಲಿ ಜಾಸ್ತಿ ಫೋಕಸ್ ಮಾಡೋದಕ್ಕೆ ನಾವು ಈಗಾಗಲೇ ಎಲ್ಲ ನಮ್ಮ ಸೂಪರ್ವೈಸರ್ಸು ಮತ್ತು ಸ್ಯಾನಿಟರಿ ಇನ್ಸ್ಪೆಕ್ಟರ್ಗಳಿಗೆ ಸೂಚನೆ ಕೊಟ್ಟಿದ್ದೀವಿ. ಅದಾದಮೇಲೆ ಎಲ್ಲವಕ್ಕೂ ಬ್ಲೀಚಿಂಗ್ ಪೌಡರ್ ಹಾಕಿ ಎಲ್ಲ ಕ್ಲೀನಾಗಿ ಸ್ಯಾನಿಟೇಷನ್ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಬೇಕು. ಯಾದಗಿರಿ ಜಿಲ್ಲೆಯಲ್ಲಿ 2 ಡೆಂಗ್ಯೂ ಕೇಸ್ ಪತ್ತೆ ಹಿನ್ನೆಲೆಯಲ್ಲಿ ಫುಲ್ ಅಲರ್ಟ್ ಆಗಿದೆ ಆರೋಗ್ಯ ಇಲಾಖೆ. ನಗರಸಭೆ ಮತ್ತು ಯಾದಗಿರಿಯಲ್ಲಿ ಲಾರ್ವಾ ಸರ್ವೆಗೆ ಕೂಡ ಇಲಾಖೆ ಮುಂದಾಗ್ತಾ ಇದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಲಾರ್ವಾ ಸರ್ವೆಗೆ ಇಲಾಖೆ ಸಿದ್ಧತೆಯನ್ನು ನಡೆಸ್ತಾ ಇದೆ. ಯಾದಗಿರಿ ಜಿಲ್ಲೆಯಲ್ಲೂ ಕೂಡ 2 ಡೆಂಗ್ಯೂ ಕೇಸ್ ಪತ್ತೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಫುಲ್ ಅಲರ್ಟ್ ಆಗಿದೆ ಆರೋಗ್ಯ ಇಲಾಖೆ. ಮುಂಚೆಯೇ ಅಲರ್ಟ್ ಆಗಿದ್ರೆ ಮೋಸ್ಟ್ಲಿ ಈ ರೀತಿಯಾದಂತಹ ಸಾವು ನೋವುಗಳು ಕಡಿಮೆ ಆಗ್ತಾ ಇತ್ತು. ಯಾದಗಿರಿಯಲ್ಲಿ ಲಾರ್ವಾ ಸರ್ವೆಗೆ ಇಲಾಖೆ ಮುಂದಾಗಿರುವಂತದ್ದು. ಗ್ರಾಮೀಣ ಪ್ರದೇಶಗಳಲ್ಲಿ ಲಾರ್ವಾ ಸರ್ವೆಗೆ ಇಲಾಖೆ ಸಿದ್ಧತೆಯನ್ನ ನಡೆಸ್ತಾ ಇದೆ. ಸೊಳ್ಳೆಗಳ ಉತ್ಪತ್ತಿ ತಾಣಗಳ ಸರ್ವೆ ಮಾಡ್ತಾ ಇದೆ ಇಲಾಖೆ.
ಸೊಳ್ಳೆಗಳ ನಿಯಂತ್ರಣ ಮಾಡೋದಕ್ಕೆ ಕೂಡ ಮುಂದಾಗ್ತಾ ಇದೆ. ಸೊಳ್ಳೆಗಳನ್ನ ನಿಯಂತ್ರಣ ಮಾಡಲಿಲ್ಲ ಅಂತಂದ್ರೆ ಕೇಸ್ಗಳು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ನಗರಸಭೆ ವಿವಿಧ ಬಡಾವಣೆಗಳಲ್ಲಿ ಸೊಳ್ಳೆಗಳ ಔಷಧಿಗಳ ಸಿಂಪಡಣೆಯನ್ನ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಈಗ ಮಳೆಗಾಲ ಹೆಚ್ಚಾಗಿರೋದ್ರಿಂದಾಗಿ ನಿಂತಲ್ಲೇ ನೀರು ನಿಂತಿರುತ್ತೆ. ಹಾಗಾಗಿ ಎಲ್ಲಿ ಕೊಳಚೆ ಪ್ರದೇಶಗಳು ಇರುತ್ತೋ ಅಲ್ಲಿ ಸೊಳ್ಳೆಗಳು ಉತ್ಪತ್ತಿಯಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಅಲ್ಲೆಲ್ಲ ಸಿಂಪಡಿಸುವಂತ ಔಷಧಿಗಳನ್ನ ಸಿಂಪಡಿಸುವಂತಹ ಒಂದು ಕೆಲಸ ನಡೀತಾ ಇದೆ. ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲ ಕಡೆ ಅಲ್ಲಿ ಇಲ್ಲಿ ಸ್ವಲ್ಪ ಮಳೆ ನೀರು ನಿಲ್ಲುವಂಥ ಇದು ಆಗ್ತಾ ಇದೆ. ಆದ್ದರಿಂದ ನಾವು ಎಲ್ಲ ಥರದ ಡ್ರೈನ್ಗಳಲ್ಲಿ ಇರೋದಂಥ ಎಲ್ಲ ಸ್ವಚ್ಛತೆ ಎಲ್ಲ ನಾವು ಆಗಲೇ ಮಾಡ್ಕೊಂಡಿದ್ದೀವಿ. ಮುನ್ನೆಚ್ಚರಿಕೆಯಾಗಿ ನಾವು ಈಗಾಗಲೇ ಫಾಗಿಂಗನ್ನು ಸ್ಟಾರ್ಟ್ ಮಾಡಿದ್ದೀವಿ ಇವತ್ತಿಂದ. ಅದಾದಮೇಲೆ ನಮಗೆ ಥಿಮೋಫೇಸ್ ಅನ್ನೋ ಒಂದು ಕೆಮಿಕಲನ್ನು ನಾವು ಎಲ್ಲ ಗಟ್ಟರ್ಗಳಲ್ಲೆಲ್ಲ ಹಾಕಿ ಇಲ್ಲಿ ಮಾಸ್ಕಿಟೋ ಲಾರ್ವಾಗಳು ಫಾರ್ಮ್ ಆಗಲಾರ್ದಂಗೆ ಮುನ್ನೆಚ್ಚರಿಕೆಗಳನ್ನು ನಾವು ತೊಗೊತಾ ಇದ್ದೀವಿ. ಅದರ ಜೊತೆಗೆ ಎಲ್ಲೆಲ್ಲಿ ಜಾಸ್ತಿ ಸ್ಲಮ್ ಏರಿಯಾಸ್ ಇದೆ, ಅದಾದಮೇಲೆ ಮಕ್ಕಳು ಅಡ್ಡಾಡುವಂಥ ಏರಿಯಾಗಳಲ್ಲಿದೆ, ಶಾಲೆ ಆಗ್ಬೋದು, ಅಂಗನವಾಡಿ ಆಗಿರ್ಬೋದು, ಅಲ್ಲಿ ಜಾಸ್ತಿ ಫೋಕಸ್ ಮಾಡೋದಕ್ಕೆ ನಾವು ಈಗಾಗಲೇ ಎಲ್ಲ ನಮ್ಮ ಸೂಪರ್ವೈಸರ್ಸು ಮತ್ತು ಸ್ಯಾನಿಟರಿ ಇನ್ಸ್ಪೆಕ್ಟರ್ಗಳಿಗೆ ಸೂಚನೆ ಕೊಟ್ಟಿದ್ದೀವಿ. ಅದಾದಮೇಲೆ ಎಲ್ಲವಕ್ಕೂ ಬ್ಲೀಚಿಂಗ್ ಪೌಡರ್ ಹಾಕಿ ಎಲ್ಲ ಕ್ಲೀನಾಗಿ ಸ್ಯಾನಿಟೇಷನ್ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.